ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪದ ಹೇಳಿದ್ರೆ ಅದಕ್ಕೊಂದು ಕವಿತೆ ಸೃಷ್ಟಿ ಮಾಡಿ ಹೇಳ್ತೀರಾ. ಕನ್ನಡದ ಮಾತುಗಳೇ ಕವಿತೆ ಕೇಳಿದಾಗಿರುತ್ತೆ ನಿಮ್ಮ ಹತ್ರ. ಈಗ ನಮ್ಮ ಜನವರಿಯಿಂದ ಡಿಸೆಂಬರ್ವರೆಗೂ ಇರೋ ತಿಂಗಳುಗಳನ್ನು ಸೇರಿಸಿ ಒಂದು ಕವಿತೆ ಥರ ಹೇಳೋದಾದರೆ ಯಾವ ರೀತಿ ಹೇಳ್ಬೋದು? ಹೌದಾ, ಜನವರಿ, ಫೆಬ್ರವರಿ, ಮಾರ್ಚ್ ಇಂದು ಬಿಡ್ತಾರೆ. ಆದರೆ ಅದನ್ನು ಒಂದು ಕವಿತಾ ರೂಪದಲ್ಲಿ ಯಾವ್ಯಾವ ತಿಂಗಳಿನಲ್ಲಿ ವಾತಾವರಣ ಹೇಗಿರುತ್ತೆ, ಯಾವಾಗ ಹಬ್ಬ ಬರುತ್ತೆ, ಯಾವ ಹಬ್ಬದಲ್ಲಿ ಅದರ ಒಂದು ಸೊಗಸೇನು ಅನ್ನುವುದನ್ನು ಗುರುರಾಜ್ ಬೆಣಕಲ್ ಅಂತ ಎಷ್ಟು ಚೆಂದಾಗಿ ಬರೆದಿದ್ದಾರೆ. ಮೊದಲನೇ ತಿಂಗಳು ಯಾವುದು ಬರುತ್ತೆ ಅಂದ್ರೆ ಹುಡುಗನ ಕೇಳಿದ್ರೆ ಮೊದಲನೇ ತಿಂಗಳು ಯಾವುದಪ್ಪ ಅಂದರೆ ಜನವರಿ ಅಂತಾನೆ. ಜನವರಿ ಅಂದರೆ ಹೆಂಗಿರುತ್ತೋ ಆ ತಿಂಗಳು ಹೆಂಗಿರುತ್ತೋ ಅಂದರೆ ಅವನು ತಡ್ಕಾಡ್ತಾನೆ. ಒಂದು ಕವಿತೆ ಹೇಳ್ಕೊಟ್ಬಿಟ್ಬಿಡಿ, 12 ತಿಂಗಳು ಹೇಳ್ತಾನೆ ಅವನು. ಬಂದಿತು ಬಂದಿತು ಜನವರಿ, ಚಳಿ ಇರುತ್ತಾ ಇಂಥ ಪರಿ. ಜನವರಿ ತಿಂಗಳು ಚಳಿ, ಅಲ್ಲೇ ಅರ್ಥ ಆಗುತ್ತಾ? ಹಾಗೇ ಲೆಕ್ಕ ಹಾಕೊಂಡೋಗಿ ಎಂತೆಂಥ ಪದಗಳು ಬರುತ್ತೆ ಅಂತ. ಬಂದಿತು ಬಂದಿತು ಜನವರಿ, ಚಳಿ ಇರುತ್ತಾ ಇಂಥ ಪರಿ. ಮುಂದಿದೆ ನೋಡೋ ಫೆಬ್ರವರಿ, ವರ್ಷದಲ್ಲಿ ಇದು ಕೂಸುಮರಿ. ಕಡಿಮೆ ದಿನ ಆ ಕೂಸುಮರಿ, ತಂದೆ ಮಗ ಮಕ್ಕಳನ್ನು ಬೆನ್ನಲ್ಲಿ ತೊಗೊಂಡೋಗಿದ್ದು, ಇವೆಲ್ಲ ಆ ಒಂದು ಪದದಲ್ಲಿ ಕೂಸುಮರಿ ಅನ್ನೋದ್ರಲ್ಲಿ ಪರಿಚಯ ಆಗುತ್ತೆ. ಮತ್ತು ಆ ಶಬ್ದ ಉಳಿಯುತ್ತೆ, ಆ ಪದ ಉಳಿಯುತ್ತೆ. ಬಂದಿತು ಬಂದಿತು ಜನವರಿ, ಚಳಿ ಇರುತ್ತಾ ಇಂಥ ಪರಿ. ಮುಂದಿದೆ ನೋಡೋ ಫೆಬ್ರವರಿ, ವರ್ಷದಲ್ಲಿ ಇದು ಕೂಸುಮರಿ. ಮಾರ್ಚ್ ತಿಂಗಳು ಪರೀಕ್ಷೆಯು, ಪಾಸು ಫೇಲು ಸಮೀಕ್ಷೆಯು. ಏಪ್ರಿಲ್ ತಿಂಗಳು ವಸಂತವು, ಭೂಮಿಗೆ ಬಂತು ಹೊಸ ಚೆಲುವು. ಮೇ ತಿಂಗಳು ಬಿರು ಬಿಸಿಲು, ಗಾಳಿ ಬೀಸಿ ಗುಳೆ ಹಸಿಲು. ಗುಳೆ ಹಸಿಲು, ಗಾಳಿ ಬೀಸಿ ಗುಳೆ ಹಸಿಲು. ಜೂನ್ ತಿಂಗಳು ಆ ನಡಿಗೆ, ಮನೆಯಿಂದ ಮತ್ತೆ ಶಾಲೆ ಕಡೆಗೆ. ಜುಲೈ ತಿಂಗಳು ಮಳೆಯಣ್ಣ, ಮಳೆಯಲ್ಲಿ ನಾವು ನೆನೆಯೋಣ. ಆಗಸ್ಟ್ ಬಂತು ಹೈ ಹೈ ಹೈ, ಆಗಸ್ಟ್ ಬಂತು ಹೈ ಹೈ ಹೈ. ಸ್ವತಂತ್ರ ಭಾರತಿಗೆ ಜೈ ಜೈ ಜೈ, ಸ್ವತಂತ್ರ ಭಾರತಿಗೆ ಜೈ ಜೈ ಜೈ. ಸೆಪ್ಟೆಂಬರಿನಲ್ಲಿ ಸೇರೋಣ, ಗುರುವಿಗೆ ನಮನ ಮಾಡೋಣ. ಟೀಚರ್ಸ್ ಡೇ, ರಾಧಾಕೃಷ್ಣನ್ ರಾಷ್ಟ್ರಪತಿಯಾಗಿದ್ದರು. ಹೇಗೆಲ್ಲ ಅರ್ಥ ಆಗುತ್ತೆ ನೋಡಿ. ಗುರುವಿಗೆ ನಮನ ಮಾಡೋಣ. ಅಕ್ಟೋಬರಿನಲ್ಲಿ ದೀಪಾವಳಿ, ಎಲ್ಲೆಡೆ ಬೆಳಕಿನ ಓಕುಳಿ. ನವೆಂಬರಿನಲ್ಲಿ ರಾಜ್ಯೋತ್ಸವ, ನವೆಂಬರಿನಲ್ಲಿ ರಾಜ್ಯೋತ್ಸವ. ಎಲ್ಲೆಡೆ ಕನ್ನಡ ಹವಾ ಹವಾ. ಕಡೆಯಲ್ಲಿ ಬಂತು ಡಿಸೆಂಬರು, ಕಡೆಯಲ್ಲಿ ಬಂತು ಡಿಸೆಂಬರು. ಟಾಟಾ ಬೈ ಬೈ ಹೇಳುಗುರು.